ಭಯೋತ್ಪಾದನೆಗೆ ಬೆಂಬಲ ಕೊಡುತ್ತಿರುವ ರಾಷ್ಟ್ರಗಳನ್ನು ಬಗ್ಗು ಬಡಿಯುವಂತೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ ಅವರು, ಉಗ್ರವಾದವು ಮಾನವೀಯತೆಗೆ ಎದುರಾಗಿರುವ ಗಂಭೀರವಾದ ಸವಾಲು ಎಂದರು. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯುತ್ತಿರುವ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ವಿರುದ್ಧದ ಜಾಗತಿಕ ಹೋರಾಟದ ಬಗ್ಗೆ ಪ್ರಬಲ ಸಂದೇಶ ಕೊಟ್ಟರು. ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಅಮೆರಿಕ ವಿರೋಧಿ ನೀತಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕಿಡಿಕಾರುತ್ತಿದ್ದು ಹೆಚ್ಚುವರಿ ಸುಂಕ ಹಾಕುವ ಬೆದರಿಕೆ ಹಾಕಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಮೌನವಾಗಿರೋರಿಗೆ ಎಚ್ಚರಿಕೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಹಲ್ಗಾಮ್ ದಾಳಿಯ ಸದ್ದು. ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಹಾಗೂ ಭಾರತೀಯ ಸಮುದಾಯವು ಮೋದಿ ಅವರಿಗೆ ಆತ್ಮೀಯ ಸ್ವಾಗತ ಕೋರಿ ಶನಿವಾರವೇ ಬರಮಾಡಿಕೊಂಡಿದ್ದರು. ಭಾನುವಾರ ಮತ್ತು ಸೋಮವಾರ 2 ದಿನಗಳು ಬ್ರಿಕ್ಸ್ನ ಶೃಂಗಸಭೆ ನಡೆದಿದೆ. ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿದ ಮೋದಿ, ಭಯೋತ್ಪಾದಕರ ಮೇಲೆ ನಿರ್ಬಂಧಗಳನ್ನು ಹೇರಲು ಯಾವುದೇ ದೇಶವು ಹಿಂಜರಿಯಬಾರದು ಅನ್ನೋದನ್ನು ಒತ್ತಿ ಹೇಳಿದರು. ಭಯೋತ್ಪಾದನೆಯ ಸಂತ್ರಸ್ತರು ಮತ್ತು ಭಯೋತ್ಪಾದನೆಯ ಬೆಂಬಲಿಗರನ್ನು ಒಂದೇ ತಕ್ಕಡಿಯಲ್ಲಿ ತೂಗಲು ಸಾಧ್ಯವಿಲ್ಲ ಎಂದು ದಿಟ್ಟ ಸಂದೇಶವನ್ನು ಕೊಟ್ಟರು. ಭಯೋತ್ಪಾದನೆಗೆ ಸ್ಥಿರವಾದ ಮತ್ತು ತತ್ವಬದ್ಧವಾದ ವಿರೋಧ ವ್ಯಕ್ತಪಡಿಸಬೇಕು ಅಂತ ಕರೆ ಕೊಟ್ಟರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಸಮಸ್ತ ಮಾನವೀಯತೆಗೆ ಬಿದ್ದ ಹೊಡೆತ ಎಂದು ಉಲ್ಲೇಖಿಸಿದ ಮೋದಿ, ಈ ಘಟನೆಯ ಬೆನ್ನಲ್ಲೇ ಭಾರತದೊಂದಿಗೆ ನಿಂತ ದೇಶಗಳಿಗೆ ಧನ್ಯವಾದ ಅರ್ಪಿಸಿದರು. ಬ್ರಿಕ್ಸ್ ರಾಷ್ಟ್ರಗಳು ಭಯೋತ್ಪಾದನೆ ಮತ್ತು ಅದರ ಬೆಂಬಲಿಗರ ವಿರುದ್ಧ ಒಂದೇ ಧ್ವನಿಯಲ್ಲಿ ಮಾತನಾಡುವಂತೆ ಆಗ್ರಹಿಸಿದರು. ಯಾವುದೇ ಲಾಭಕ್ಕಾಗಿ ಭಯೋತ್ಪಾದನೆಗೆ ಮೌನವಾಗುವ ಸಮ್ಮತಿ ಕೊಡೋದು ಅಥವಾ ಬೆಂಬಲಿಸೋದನ್ನು ಯಾವತ್ತಿಗೂ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದರು. ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ದ್ವಿಮುಖ ನೀತಿ ಇರಬಾರದು. ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಲು ವಿಫಲವಾದರೆ ಅದು ಅಂತಾರಾಷ್ಟ್ರೀಯ ಸಮುದಾಯದ ಬದ್ಧತೆಯ ಗಂಭೀರತೆಯನ್ನು ಪ್ರಶ್ನಿಸುತ್ತದೆ ಎಂದು ಎಚ್ಚರಿಸಿದರು. ಬ್ರಿಕ್ಸ್ ರಾಷ್ಟ್ರಗಳಿಗೆ ಟ್ರಂಪ್ ಆವಾಜ್. ಹೆಚ್ಚುವರಿ 10% ಸುಂಕದ ಬೆದರಿಕೆ. ಬ್ರಿಕ್ಸ್ ನಾಯಕರು ಬ್ರೆಜಿಲ್ನಲ್ಲಿ ಸಭೆ ಸೇರುತ್ತಿದ್ದಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಡಿಮಿಡಿಗೊಂಡಿದ್ದಾರೆ. ಬ್ರಿಕ್ಸ್ ಶೃಂಗದಲ್ಲಿ ಭಯೋತ್ಪಾದನೆ ವಿರೋಧಿ ಮಾತಿನ ಜೊತೆಗೆ ಅಮೆರಿಕ ಹೇರುತ್ತಿರುವ ಸುಂಕದ ಬಗ್ಗೆಯೂ ಚರ್ಚೆಯಾಗಿದೆ. ಅದರ ಬೆನ್ನಲ್ಲೇ ಬ್ರಿಕ್ಸ್ ನೀತಿಗಳನ್ನು ಅನುಸರಿಸುವ ದೇಶಗಳನ್ನು ಗುರಿಯಾಗಿಸಿಕೊಂಡು ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ರಿಕ್ಸ್ನ ಅಮೆರಿಕ ವಿರೋಧಿ ನೀತಿಗಳೊಂದಿಗೆ ಗುರುತಿಸಿಕೊಳ್ಳುವ ಯಾವುದೇ ದೇಶವು ಅಮೆರಿಕಕ್ಕೆ ಮಾಡುವ ರಫ್ತುಗಳ ಮೇಲೆ ಹೆಚ್ಚುವರಿಯಾಗಿ 10% ಸುಂಕವನ್ನು ಎದುರಿಸಬೇಕಾಗುತ್ತದೆ ಎಂದು ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳು ಜಾಗತಿಕ ಸಂಸ್ಥೆಗಳಲ್ಲಿ ಸುಧಾರಣೆಗಳಿಗೆ ಆಗ್ರಹಿಸುತ್ತಿವೆ ಹಾಗೂ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಅಮೆರಿಕ ಮತ್ತು ಪಶ್ಚಿಮ ಯುರೋಪಿನ ಪ್ರಾಬಲ್ಯವನ್ನ ಪ್ರಶ್ನಿಸುತ್ತಿವೆ. ಈಗ ಇಥಿಯೋಪಿಯಾ, ಇಂಡೋನೇಷ್ಯಾ, ಸೌದಿ ಅರೇಬಿಯಾ ಮತ್ತು ಯುಎಇಯಂತಹ ದೇಶಗಳು ಕೂಡ ಬ್ರಿಕ್ಸ್ ಕೂಟವನ್ನು ಸೇರಿಕೊಂಡಿವೆ. ಬ್ರಿಕ್ಸ್ ವಿಶ್ವದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಪ್ರತಿನಿಧಿಸುತ್ತಿದೆ. ಇದರಿಂದ ಜಾಗತಿಕ ವ್ಯಾಪಾರ ಮತ್ತು ರಾಜತಾಂತ್ರಿಕತೆಯ ಮೇಲೆ ಅದರ ಪ್ರಭಾವ ಹೆಚ್ಚುತ್ತಿದೆ. ಟ್ರಂಪ್ ರವರ ಸುಂಕದ ಬೆದರಿಕೆಯು ಜಾಗತಿಕ ವ್ಯಾಪಾರದಲ್ಲಿ ಮತ್ತಷ್ಟು ಅನಿಶ್ಚಿತತೆಯನ್ನ ಸೃಷ್ಟಿಸಿದೆ. 2-3 ರಾಷ್ಟ್ರಗಳ ಮೇಲೆ ಇಡೀ ಜಗತ್ತಿನ ವ್ಯವಸ್ಥೆಗಳು ನಿರ್ಧಾರ ಆಗದಂತೆ ನಡೆಯೋಕೆ ಬಹುಧ್ರುವೀಯ ವ್ಯವಸ್ಥೆ, ಮಲ್ಟಿಪೋಲರ್ ವರ್ಲ್ಡ್ ಆರ್ಡರ್ ಏರ್ಪಡಿಸುವಂತೆ ಬ್ರಿಕ್ಸ್ ರಾಷ್ಟ್ರಗಳು ಪ್ರಯತ್ನಿಸುತ್ತಿವೆ. ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹಾಗೂ IMFನಂತಹ ಸಂಸ್ಥೆಗಳಲ್ಲಿ ಸುಧಾರಣೆಗಳಿಗಾಗಿ ಒತ್ತಾಯಿಸಲಾಗುತ್ತಿದೆ. ಹೆಚ್ಚುತ್ತಿರುವ ಭೌಗೋಳಿಕ ರಾಷ್ಟ್ರೀಯ ಉದ್ವಿಗ್ನತೆಗಳು ಕೂಡ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವ್ಯಕ್ತವಾಗಿದೆ. ಎಲ್ಲ ಬ್ರಿಕ್ಸ್ ರಾಷ್ಟ್ರಗಳಿಗೂ ಹೆಚ್ಚುವರಿ ಸುಂಕ ಹಾಕುವುದನ್ನು ಟ್ರಂಪ್ ಕಡ್ಡಾಯ ಮಾಡಿದರೆ ಭಾರತದ ಮೇಲೂ ತೆರಿಗೆ ಹೊರೆಯ ಭಾರ ಬೀಳಲಿದೆ.